ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಒಂದು ವಾಕ್ಯವನ್ನು ನಾವು ನೋಡುವುದಾದರೆ, ನಂಬಿಕೆ ಮತ್ತು ಅಪನಂಬಿಕೆ. ನಂಬಿಕೆಗೂ ಅಪನಂಬಿಕೆಗಿರುವಂತ ವ್ಯತ್ಯಾಸವೇನೆಂದ್ರೆ, ನೋಡ್ರಿ, ಸತ್ಯವೇದ ಹೇಳಲ್ಪಡ್ತದೆ, ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ಇದನ್ನು ಶತಾಧಿಪತಿ ಎಂಬುದಾಗಿ. ಆ ಶತಾಧಿಪತಿ ಕೈ ಕೆಳಗಿರುವಂತ ಒಬ್ಬ ಹಾಳಿಗೆ ಅಸ್ವಸ್ಥನಾಗಿರ್ತಾನೆ. ಆ ಶತಾಧಿಪತಿ ಹೋಗಿ ಯೇಸುವಿನ ಬಳಿ ಕೇಳ್ತಾನೆ, ಯೇಸುವೆ, ನನ್ನ ಹಾಳು ಅಸ್ವಸ್ಥನಾಗಿದ್ದೀನಿ ಎಂಬುದಾಗಿ ಕೇಳುವಾಗ ಯೇಸು ಹೇಳ್ತಾರೆ, ನಾನು ನಿನ್ನ ಮನೆಗೆ ಬರ್ತೀನಿ ಎಂಬುದಾಗಿ. ಆಗ ಹಾಳು ಹೇಳ್ತಾನೆ, ಯೇಸುವೆ, ನೀ ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ, ನೀನು ಇಲ್ಲಿಂದ ಒಂದು ಮಾತು ಹೇಳಿದರೆ ಸಾಕು, ನನ್ನ ಹಾಳಿಗೆ ಗುಣವಾಗುವುದೆಂಬುದಾಗಿ. ಆ ಶತಾಧಿಪತಿಯಲ್ಲಿರುವಂತ ನಂಬಿಕೆಯನ್ನು ಒಂದು ಸಾರಿ ನೋಡ್ರಿ, ಯೇಸು ಒಂದು ಮಾತು ಹೇಳಿದರೆ ಸಾಕು, ಎಲ್ಲೋ ಇರುವಂತ ಹಾಳಿಗೆ ಸ್ವಸ್ಥವಾಗುತ್ತದೆ ಎಂಬುದಾಗಿ. ಇದು ನಂಬಿಕೆ ಎಂಬುದಾಗಿ. ಇನ್ನು ಅಪನಂಬಿಕೆ ಎಂಬುದಾಗಿ ನಾವು ನೋಡುವುದಾದರೆ, ಒಂದು ದಿನದಲ್ಲಿ ಯೇಸು ಮತ್ತು ಆತನ ಶಿಷ್ಯರು ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಹೋಗುವಾಗ ಸಡನ್ ಆಗಿ ಸಮುದ್ರದಲ್ಲಿ ಬಿರುಗಾಳಿ, ಅಲೆಗಳು, ಗಾಳಿ ಎದ್ದು ಸಮುದ್ರ ಮುಳುಗುವಂತ ಪರಿಸ್ಥಿತಿ ಬರುತ್ತದೆ. ಆಗ ಶಿಷ್ಯರು ಭಯಪಟ್ಟು, ಯೇಸುವೆ, ನಾವು ಸಾಯ್ತಾ ಇದ್ದೇವೆ, ನಮ್ಮನ್ನು ಕಾಪಾಡಿ ಎಂಬುದಾಗಿ ಹೇಳ್ತಾರೆ. ಅಲ್ಲಿ ಸನ್ನಿವೇಶ ನಾವು ನೋಡುವುದಾದರೆ, ಶಿಷ್ಯರೆಲ್ಲರೂ ಸಹ ಯೇಸುನೊಟ್ಟಿಗೆ ಇದ್ದಾರೆ. ಯೇಸು ಸಹ ಶಿಷ್ಯನೊಟ್ಟಿಗೆ ಹಡಗಿನಲ್ಲೇ ಇದ್ದಾರೆ. ಆದರೂ ಸಹ ಅವರಲ್ಲಿ ನಂಬಿಕೆ ಇಲ್ಲ, ಅವರಲ್ಲಿ ಅಪನಂಬಿಕೆ ಉಂಟು. ದೇವರ ವಾಕ್ಯವನ್ನು ಕೇಳುವಂತ ನಿಮ್ಮೆಲ್ಲರಿಗೂ ಸಹ ಒಂದು ಪ್ರಶ್ನೆ, ನಿಮ್ಮಲ್ಲಿ ಅಪನಂಬಿಕೆ ಇದೆಯೋ, ನಂಬಿಕೆ ಇದೆಯೋ? ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳ್ರಿ. ದೇವರಿಂದ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.